ರೀಸೆಂಟಾಗಿ ನಾನು ನೋಡಿರೋ ಬೆಸ್ಟ್ ಮೂವಿನಲ್ಲಿ ಈ ಮೂವಿ ಕೂಡ ಒಂದು. ಈ ಮೂವಿನಲ್ಲಿ ಕ್ರೈಮ್, ಥ್ರಿಲ್ಲರ್, ಕಾಮಿಡಿ, ರೋಡ್ ಜರ್ನಿ ಇರುವಂತಹ ಈ ಮೂವಿ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಇಬ್ರು ಗ್ರೇಟ್ ಆಕ್ಟರ್ ಆಕ್ಟಿಂಗ್ ಮಾಡಿದ್ದಾರೆ. ಒಬ್ರು ವಡಿವೇಲು, ಇನ್ನೊಬ್ರು ಫಹದ್ ಫಜೀಲ್. ಇಬ್ರದ್ದು ಬ್ರಿಲಿಯಂಟ್ ಆಕ್ಟಿಂಗ್ ಇಂದ ಮೂವಿನ ತುಂಬಾನೇ ಎಂಗೇಜಿಂಗ್ ಆಗಿ ಇಡುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿದ್ಯಾನಿಲು. ಒಬ್ಬ ಕಳ್ಳ ಕಳ್ತನ ಮಾಡೋದಕ್ಕೆ ಅಂತ ಒಂದ್ ಮನೆ ಒಳಗಡೆ ಹೋಗ್ತಾನೆ. ಆ ಮನೆಯಲ್ಲಿ ಅವನಿಗೆ ಕಳ್ತನ ಮಾಡೋದಕ್ಕೆ ಏನೂ ಸಿಗೋದಿಲ್ಲ. ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿನ ಕಟ್ ಹಾಕಿರೋದನ್ನ ಈ ಕಳ್ಳ ನೋಡ್ತಾನೆ. ಆ ವ್ಯಕ್ತಿಗೆ ಮರ್ವಿನ್ ಕಾಯಿಲೆ ಇದೆ ಅನ್ನೋ ಕಾರಣಕ್ಕೆ ಅವ್ರ ಮನೆಯವರು ಕಟ್ ಹಾಕಿರ್ತಾರೆ ಅಂತ ಆ ವ್ಯಕ್ತಿ ಹೇಳ್ಕೊತಾನೆ. ನೀನ್ ನನ್ನನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಹೋದ್ರೆ ನಿನ್ಗೆ ದುಡ್ಡು ಕೊಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಹೀಗಾಗಿ ದುಡ್ಡಿನ ಆಸೆಗೆ ಕಳ್ಳ ಕೂಡ ಆ ವ್ಯಕ್ತಿನ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಹೊರಗಡೆ ಹೋದ್ಮೇಲೆ ATM ಅಲ್ಲಿ ಅಮೌಂಟ್ ಡ್ರಾ ಮಾಡಬೇಕಾದ್ರೆ ಕಳ್ಳಂಗೆ ಕ್ಯೂರಿಯಾಸಿಟಿ ಬಂದು ಚೆಕ್ ಮಾಡ್ತಾನೆ. ಕಳ್ಳಂಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಹತ್ರ ಇನ್ನೂ ತುಂಬಾನೇ ದುಡ್ಡಿದೆ ಅಂತ. ಹೀಗಾಗಿ ಆ ಪೂರ್ತಿ ದುಡ್ಡನ್ನ ಹೇಗಾದರೂ ತಗೊಬೇಕು ಅನ್ನೋ ಕಾರಣಕ್ಕೆ ಈ ವ್ಯಕ್ತಿ ಜೊತೆನೇ ಇರೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಆದರೆ ಆ ವ್ಯಕ್ತಿಗೆ ಮರ್ವಿನ್ ಕಾಯಿಲೆ ಇರೋದ್ರಿಂದ, ಮರ್ವಿನ್ ಕಾಯಿಲೆ ಅಂದರೆ ಲೈಕ್ ಅವ್ರು ಯಾರು ಅನ್ನೋದನ್ನೇ ಅವ್ರು ಮರ್ತೋಗ್ತಾರೆ. ಮುಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಜೊತೆಗೆ ಲೈಕ್ ATM ಪಿನ್ ಕೂಡ ಆ ಮರ್ವಿನ್ ವ್ಯಕ್ತಿಗೆ ನೆನಪಿರೋದಿಲ್ಲ. ಹೀಗಾಗಿ ಆ ಅಮೌಂಟ್ ಪೂರ್ತಿಯಾಗಿ ಕಳ್ಳ ತಗೊಂಡ ಇಲ್ವಾ? ಜೊತೆಗೆ ಈ ಮೂವಿ ಫಸ್ಟ್ ಹಾಫ್ ತುಂಬಾನೇ ಕಾಮಿಡಿ ಇದೆ. ಬಟ್ ಸೆಕೆಂಡ್ ಹಾಫ್ ಹೋಗ್ತಾ ಹೋಗ್ತಾ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ ಜಾಸ್ತಿನೇ ಇದೆ. ಆ ಟ್ವಿಸ್ಟು ಟರ್ನು ಏನು ಅನ್ನೋದನ್ನ ನೀವು ಮೂವಿ ನೋಡೇ ತಿಳ್ಕೊಬೇಕಾಗುತ್ತೆ. ಮೂವಿ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ತುಂಬಾನೇ ಚೆನ್ನಾಗಿದೆ. ಮೂವಿ ನೋಡೋದಕ್ಕೆ ಸಿಂಪಲ್ ಅನ್ಸಿದ್ರು ಡೈರೆಕ್ಷನ್ ಮತ್ತೆ ಸ್ಕ್ರೀನ್ ಪ್ಲೇಯಿಂದ ನಿಮ್ಮನ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳುತ್ತೆ. ಹಾಗೆ ಈ ಮೂವಿ BGM ಕೂಡ ಒಂದು ಪ್ಲಸ್ ಪಾಯಿಂಟ್. ಈ ಮೂವಿ ಫ್ಯಾಮಿಲಿ ಜೊತೆ ನೋಡೋ ಅಂತ ಮೂವಿ. ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಂಡಿರೋರು ಈಗ ನೆಟ್ಫ್ಲಿಕ್ಸ್ನಲ್ಲಿ ಈ ಮೂವಿನ ನೋಡ್ಬೋದು. ಅದು ಕೂಡ ನಮ್ಮ ಕನ್ನಡದಲ್ಲೇ. ಮೂವಿ ನೇಮ್ ಬಂದು ಮಾರಿಸನ್ ಅಂತ. ಇದೇ ಥರ ಮೂವಿ ರಿವ್ಯೂಗಾಗಿ ಮಿಸ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ವಿದ್ಯಾನಿಲು.